ನಮಸ್ಕಾರ. ನಾನು ಶಶಿಕಲಾ ಅಂತ ಹೇಳ್ಬಿಟ್ಟು ಪರಸ್ಪರ ಸ್ವಾವಲಂಬಿ ವಿಭಾಗದ ರಾಜ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೇನೆ. ಏನು ಸ್ವಾವಲಂಬನೆ ಅಂದರೆ ವೆರಿ ಸಿಂಪಲ್, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಷ್ಟೇ. ನಮಗೆ ಗೊತ್ತಿರೋವಂಥ ಕೌಶಲ್ಯಗಳನ್ನ ಬಳಸ್ಕೊಂಡು ನಾವು ಸ್ವಂತವಾಗಿ ಒಂದು ಉದ್ಯಮ ಕಟ್ಟಿಕೊಂಡು ನಮ್ಮ ಬದುಕು ಕಟ್ಕೊಳ್ಳೋದಷ್ಟೇ ಸ್ವಾವಲಂಬಿ ಜೀವನ. ಸೊ ಅದಕ್ಕೆ ನಾವು ಒಂದು ನಿರಂತರ ಪ್ರಯತ್ನ ಮಾಡಬೇಕು. ಅದರಲ್ಲಿ ಬೆಳಿಬೇಕಂದ್ರೆ ಪ್ರಯತ್ನ ಮಾಡಬೇಕು. ಬೇರೆ ನಮಗೆ ಗೊತ್ತಿಲ್ಲದೆ ಇರೋದೇನೂ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಒಂದು ಪಾರ್ಲರ್ ನಡೆಸ್ತಾ ಇದ್ದೀವಿ ಅಂದರೆ ಅದರಲ್ಲೇ ಮುಂದುವರೆದು ಪಾರ್ಲರ್ ಬಗ್ಗೆ ಐಡಿಯಾ ಇದೆ ಅಂದರೆ ಅದರಲ್ಲೇ ಮುಂದುವರಿಬೋದು. ಅಥವಾ ಒಂದು ಫುಡ್ ರಿಲೇಟೆಡ್ ಒಂದು ಕೈ ರುಚಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನೇ ನೀವು 4 ಜನಕ್ಕೆ ಊಟ ಕೊಡೋದ್ರ ಮೂಲಕ ಅದು ಒಂದು ಬದುಕು ಕಟ್ಕೊಳ್ಬೋದು. ಅದೇ ರೀತಿ ಇಂಥ ನಾವು ಒಂದು ಕಿರು ಉದ್ಯಮ ಸ್ಥಾಪನೆಗಳು ಮಾಡಬೇಕಂತ ಹೇಳಿದ್ರೆ ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟಿಂದ ಸಾಕಷ್ಟು ಬೆನಿಫಿಟ್ಗಳಿದೆ, ಸಾಕಷ್ಟು ಸ್ಕೀಮ್ಗಳನ್ನ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ PMFME ಇದೆ, PMEGP ಇದೆ, ಮುದ್ರಾ ಯೋಜನೆಗಳಿದೆ, ಇನ್ನೂ ಹಲವಾರಿದೆ. ಸೊ PMFME ಅಂತ ಬಂದರೆ ನೀವು ಏನು ಫುಡ್ ರಿಲೇಟೆಡು ಏನು ನೀವು ಒಂದು ಸಿಂಪಲ್ಲಾಗಿ ಒಂದು ಪಾಪ್ಕಾರ್ನ್ ಗಾಡಿ ಇಟ್ಕೊಂಡು ಅದರಲ್ಲೂ ನೀವು ಒಂದು ಬದುಕು ಕಟ್ಕೊಳ್ತೀವಿ ಅಂದರೆ ಅದಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ 50% ಸಬ್ಸಿಡಿ ಸಿಗುತ್ತೆ. ಸೊ ಇಂಥ ಒಂದು ಸಣ್ಣದಾಗಿ ನೀವು ಏನೇ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ ಒಂದು ಹಳ್ಳಿಗಳ ಕಡೆ ಆದರೆ ಎಣ್ಣೆಗಾಣಗಳನ್ನ ಇಡ್ಬೋದು, ರಾಗಿ ಮಿಷಿನ್ಗಳನ್ನ ಹಾಕ್ಕೋಬೋದು, ಬೇಕ್ರಿಗಳನ್ನ ಇಡ್ಬೋದು. ಇವಾಗೆಲ್ಲ ಮಿಲೆಟ್ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಪೌಡರ್ ಮಾಡಿ ಸೇಲ್ ಮಾಡೋವಂಥದ್ದು ಇದೆಲ್ಲ ಇದೆ. ನೀವು ಯಾವುದು ಅಲ್ಲಿ ಪ್ರಮುಖವಾಗಿ ಅಲ್ಲಿ ಏನು ಬೆಳೆಗಳು ಸಿಗುತ್ತೋ ಅದನ್ನೇ ಬಳಸ್ಕೊಂಡು ಅಲ್ಲೇ ನೀವು ಸಣ್ಣ ಪುಟ್ಟದಾಗಿ ಅಲ್ಲಿ ನಿಮ್ಮ ಸುತ್ತಮುತ್ತ ಇರೋವಂಥ ಒಂದಷ್ಟು ಶಾಪ್ಗಳಿಗೆ ಹಾಕಿದ್ರೂ ಕೂಡ ನಡೆದೋಗ್ಬಿಡುತ್ತೆ. ಇಲ್ಲ ಅಂದ್ರೂ ಇದೆಯಲ್ಲ ಪರಸ್ಪರದಲ್ಲೇ ದೇಸಿ ಸಂತೆ ಇದೆ, ನೀವು ಅಲ್ಲೇ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ತುಂಬ ಅವಕಾಶಗಳಿದೆ. ಏನು ನೀವು ಮಾಡೋದಕ್ಕೆ ಮನಸ್ಸು ಮಾಡಬೇಕಷ್ಟೇ. ಸೊ PMFME ಎಲ್ಲಾದರೆ ನಿಮಗೆ 50% ಸಬ್ಸಿಡಿ ಸಿಗುತ್ತೆ. PMEGP ಎಲ್ಲಾದರೆ ನಿಮಗೆ ಹಳ್ಳಿಗಳ ಕಡೆ ಅಂದರೆ ರೂರಲ್ ಸೈಡ್ ಆದರೆ ನಿಮಗೆ 35% ಇರುತ್ತೆ. ಸಿಟಿ ಸೈಡ್ ಆಯಿತು ಅಂತೇಳಿದ್ರೆ ಅಂದರೆ ಅರ್ಬನ್ ಸೈಡ್ ಆಯಿತು ಅಂತೇಳಿದ್ರೆ 25% ಸಬ್ಸಿಡಿ ಇರುತ್ತೆ. ಆ ಅವಕಾಶಗಳನ್ನ ಬಳಸ್ಕೊಂಡು ನಿಮ್ಮ ಜೀವನನ ಕಟ್ಕೊಳ್ಳಿ ಅನ್ನೋದಕ್ಕೆ ಯಾವುದೇ ರೀತಿಯ ನಿಮಗೆ ಸಹಾಯ ಬೇಕು ಅಂತ ಹೇಳಿದ್ರೂ ಸ್ವಾವಲಂಬಿ ವಿಭಾಗದಲ್ಲಿ ನೀವು ನಿಮ್ಮ ಸಂದೇಹಗಳನ್ನ ಹಾಕ್ಬೋದು. ಯಾವುದೇ ರೀತಿ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ರೆಡಿ ಇರ್ತೀನಿ. ನಿಮಗೆ ಯಾವುದೇ ಸಮಯದಲ್ಲಿ ಏನೇ ಸಜೆಷನ್ ಬೇಕು ಅಂದ್ರೂ ಕೂಡ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ನಾವೆಲ್ಲರೂ ಇದ್ದೀವಿ, ಪರಸ್ಪರ ಪರಿವಾರದಲ್ಲಿ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿಕ್ಕೇ ನಾವಿದ್ದೀವಿ. ದಯವಿಟ್ಟು ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ. ಹಾಗೆ ಅಕ್ಕಪಕ್ಕದವ್ರಿಗೂ ತಿಳಿಸಿ ಅವ್ರುಗಳ ಜೀವನ ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ನಿಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಆಗಲಿ ಅನ್ನೋದು ನನ್ನ ಒಂದು ವಿನಂತಿ. ದಯವಿಟ್ಟು ನಿಮಗೆ ಏನೇ ಸಂದೇಹಗಳಿದ್ದರೂ ಕೂಡ ಅದನ್ನು ನೀವು ನಮ್ಮ ಗ್ರೂಪ್ನಲ್ಲಿ ಹಾಕ್ಬೋದು. ನಾನು ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ಮಷಿನರೀಸ್ ಬೇಕು ಅಂದರೂ ಕೂಡ ಅದಕ್ಕೆ ಬೇಕಾದಂತಹ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಎಲ್ಲಿ ಕನೆಕ್ಟಿವಿಟಿ ಇರುತ್ತೋ ಆ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕಿದ್ರೂ ದಯವಿಟ್ಟು ಕೇಳಬಹುದು. ಥ್ಯಾಂಕ್ ಯು ಸೋ ಮಚ್.